ನಮಸ್ಕಾರ ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಮ್ಮ ಮನೆಯ ಶ್ರೀರಾಮನವಮಿ ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ರಾಯರು ನನಗೆ ಕೊಟ್ಟಂಥ ಹೂಪ್ರಸಾದನೂ ಕೂಡ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿನ್ನೆ ರಾಮನವಮಿ ಇತ್ತು, ಎಲ್ಲರ ಮನೆಯಲ್ಲೂ ಕೂಡ ಆಚರಿಸಿರ್ತಾರೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಈ ರೀತಿ ಸಿಂಪಲ್ಲಾಗಿ ರಾಮನವಮಿನ ಆಚರಿಸಿದ್ದೀವಿ. ನೋಡ್ತಾ ಇರ್ಬೋದು, ಇದು ನಾನು ದಸರಾದಲ್ಲಿ ಗೊಂಬೆ ಪೂಜೆ ಮಾಡೋದಕ್ಕೆ ಅಂತ ತೊಗೊಂಡಿದ್ದು ರಾಮ ಲಕ್ಷ್ಮಣ ಸೀತಾ ಹನುಮಾನ್ದು ಇತ್ತು. ಅದನ್ನು ನಾನು ಕೂರಿಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಸ್ನೇಹಿತರೆ, ನೋಡ್ತಿರ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿ ನಾನು ಅಲಂಕಾರನ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಮರಳೆ ಹೂ ಬಂದು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾನು ಹೂವಿನ ಅಲಂಕಾರನ ಮಾಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿನೂ ಕೂಡ ಮಾಡಿದ್ವಿ. ಸ್ನೇಹಿತರೆ, ರಾಮನವಮಿ ಅಂತ ಅಂದರೆ ಎಲ್ರಿಗೂ ತುಂಬಾ ಖುಷಿ. ಯಾಕಂದರೆ ಮರ್ಯಾದ ಪುರುಷ ಶ್ರೀರಾಮಚಂದ್ರನ ಒಂದು ನೆನೆಯುವಂತಹ ಒಂದು ದಿನ ಆಗಿರುತ್ತೆ. ತುಂಬಾ ಖುಷಿ ಅನಿಸುತ್ತೆ. ರಾಮನ ಬಗ್ಗೆ ಹೇಳೋದಕ್ಕೆ ಆಗಲ್ಲ. ಹಾಗೆ ಆ ದಿನ ನಾವು ಶ್ರೀರಾಮ ರಕ್ಷಾ ಸ್ತೋತ್ರನೂ ಕೂಡ ಪಾರಾಯಣ ಮಾಡ್ತೀವಿ. ನಾನು ಕೂಡ ಶ್ರೀರಾಮ ರಕ್ಷಾ ಸ್ತೋತ್ರನ ಪಾರಾಯಣ ಮಾಡಿದೆ. ತುಂಬ ಖುಷಿ ಕೊಡುತ್ತೆ ಸ್ನೇಹಿತರೆ. ಯಾರೆಲ್ಲ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ನೋಡಿ, ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೂ ಕೂಡ. ಹಾಗೆ ನಾನು ವಿಷ್ಣು ಸಹಸ್ರನಾಮನ ಕೂಡ ಪಾರಾಯಣ ಮಾಡಿದೆ ನಿನ್ನೆ. ಅಂದರೆ ಪ್ರತಿನಿತ್ಯನೂ ಮಾಡ್ತೀನಿ, ನಿನ್ನೆನೂ ಮಾಡಿದೆ. ನೋಡಿ, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಈ ರೀತಿ ನಾನು ಪೂಜೆನ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ, ನಾನು ಪೂಜೆ ಎಲ್ಲ ಆಯಿತು. ಅಂದರೆ ದೇವ್ರ ಮನೆಯಲ್ಲಿ ನಾವು ಒಂದು ಫೋಟೋ ಇಟ್ಟಿದ್ದೀವಿ, ಬೃಂದಾವನ ಫೋಟೋ. ಅದರಲ್ಲಿ ಪೂಜೆಗೆ ಮುಂಚೆನೇ ಹೂ ಬೀಳಿಸಿದ್ರು ರಾಯರು ಎಡಗಡೆಯಿಂದ. ಏನು ರಾಯರು ಎಡಗಡೆ ಹೂ ಕೊಟ್ಬಿಟ್ರಲ್ಲ ಅಂತ ಅಂದ್ಕೊಂಡೆ. ಆದರೂ ಖುಷಿ ಆಯಿತು, ಏನೋ ಒಂದು ಖುಷಿ. ಆಮೇಲೆ ನೋಡಿ, ನಮ್ಮ ಮನೇಲಿ ಮಾಡಿರ್ತಕ್ಕಂತಹ ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ ಈ ರೀತಿ ಇದೆ. ಹಾಗೆ ಪೂಜೆ ಎಲ್ಲ ಆಯಿತು ಸ್ನೇಹಿತರೆ. ನನಗೆ ಒಂಥರ ಖುಷಿ ಅನ್ನಿಸ್ತು, ಏನೋ ಒಂಥರ. ರಾಯರ ಹತ್ರ ಮಾತಾಡಿ ಅಭ್ಯಾಸ ನನಗೆ. ಫೋಟೋದ ಮುಂದೆ ಹೇಳಿದೆ, ರಾಯರೇ, ನನ್ನ ಇವತ್ತು ಮಾಡಿರೋ ಪೂಜೆ ಇಷ್ಟ ಆಯಿತು ಅಂದರೆ ನೀವು ಒಂದು ರೋಸನ್ನ ಬೀಳಿಸ್ಬೇಕು ಬಲಗಡೆಯಿಂದ ಅಂತ ಕೇಳಿಕೊಂಡೆ. ಯಾಕಂದರೆ ನನಗೇನಾದರೂ ಸಮಸ್ಯೆ ಆದರೆ, ಏನಾದರೂ ಖುಷಿ ಆದರೆ ನಾನು ರಾಯರ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಅದರಿಂದ ನಾನು ಹೇಳಿದೆ. ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಾನು ಹಾಗೆ ಕೂತ್ಕೊಂಡಿದ್ದಾಗ ರಾಯರು ಹೂ ಬೀಳಿಸ್ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನಾನು ಯಾವಾಗಲೂ ಅದನ್ನು ನಾನು ಶೂಟ್ ಮಾಡಲ್ಲ ಸ್ನೇಹಿತರೆ. ಯಾಕಂತಂದರೆ ಲೈವಲ್ಲಿ ಯಾವಾಗಲೂ ಶೂಟ್ ಮಾಡಲ್ಲ. ಯಾಕಂತಂದರೆ ನಾನು ಯಾವಾಗ ಅವ್ರು ಕೊಡ್ತಾರೋ ನನಗೆ ಗೊತ್ತಾಗಲ್ಲ. ಯಾಕಂದರೆ ಕೇಳೋದು ನನ್ನಿದು. ಯಾಕಂದರೆ ಕೊಡಿ ಅಂತ ನಾನು ಯಾವತ್ತೂ ಹಿಂಸೆ ಮಾಡಿ ಕೇಳಲ್ಲ. ಏನೋ ನಾವು ಕ್ಲೋಸಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೋತೀನಿ ರಾಯರ ಹತ್ರ. ಅವ್ರಿಗೆ ನಿಜಕ್ಕೂ ಕೊಡಬೇಕು ಅಂತ ಅನಿಸಿದ್ರೆ ಸ್ನೇಹಿತರೆ ಖಂಡಿತ ಕೊಡ್ತಾರೆ. ಇದು ನಮ್ಮ ದೇವ್ರ ಮನೇಲಿರ್ತಕ್ಕಂತಹ ಬೃಂದಾವನ ಫೋಟೋ ಸ್ನೇಹಿತರೆ. ಎಡಗಡೆ ಇರೋ ಹೂವು ಬಿದೋಗಿದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾನು ಮಡಿಸಿದ್ದೀನಿ. ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ಸ್ನೇಹಿತರೆ, ಅಂದ್ಕೊಂಡೆ ಖುಷಿಯಾಗಿ, ರಾಯರೇ, ನನಗೆ ನಿಮ್ಗೆ ಇವತ್ತು ಪೂಜೆ ಇಷ್ಟ ಆಗಿದ್ರೆ ಖಂಡಿತ ನನಗೆ ನೀವು ರೋಸನ್ನು ಬೀಳಿಸ್ಬೇಕು ಅಂತ ಹೇಳಿದೆ ಸ್ನೇಹಿತರೆ. ನಿಜಕ್ಕೂ ಹೇಳಬೇಕು ಅಂತಂದರೆ ರಾಯರು ನನಗೆ ಒಂದಲ್ಲ ಎರಡು ಹೂವನ್ನ ಬೀಳಿಸ್ತಾರೆ. ಒಂದು ಸೇವಂತಿಗೆ ಹೂವು ಕೂಡ ಬೀಳಿಸ್ತಾರೆ ಮತ್ತು ರೋಸು ಕೂಡ ಬೀಳಿಸ್ತಾರೆ. ನನಗೆ ತುಂಬಾ ಖುಷಿ ಆಗೋಯಿತು. ಯಾಕಂತಂದರೆ ಅಷ್ಟು ಈಸಿಯಾಗಿ ರಾಯರು ಯಾರಿಗೂ ಹೂ ಪ್ರಸಾದಗಳನ್ನ ಕೊಡೋದಿಲ್ಲ. ಯಾಕಂದರೆ ನಂಗೆ ಸುಮಾರು ಸತಿ ನಾನು ಕೇಳಿದ್ದೀನಿ, ಕೊಡೋದಿಲ್ಲ. ಖಂಡಿತ ಅವ್ರು ಕೊಡಬೇಕು ಅಂದಾಗ ನಾನು ಕೇಳಲಿಲ್ಲ ಅಂದರೂ ಕೊಟ್ಬಿಡ್ತಾರೆ. ತುಂಬ ಖುಷಿ ಅನಿಸುತ್ತೆ. ರಾಯರೇ, ನಾನು ಕೇಳ್ದಾಗ ಕೊಡಲ್ಲ, ಕೇಳ್ದಿದ್ದಾಗ ಕೊಡ್ತೀರಾ ಅಂತ ಹೇಳ್ತೀನಿ. ಆದರೆ ನಿನ್ನೆ ಮಾತ್ರ ಸ್ನೇಹಿತರೆ 2 ಬಲಗಡೆ ಹೂವನ್ನ ಬೀಳಿಸಿದ್ರು. ನನಗೆ ತುಂಬ ಖುಷಿಯಾಗೋಯಿತು. ನನಗೆ ರಾಮನ ಪೂಜೆ ಇಷ್ಟ ಆಗಿದೆಯಾ ರಾಯರೇ, ನೀವು ಇಷ್ಟ ಆದರೆ ನಂಗೆ ರೋಸ್ ಬೀಳಿಸ್ಬೇಕು ಅಂತ ಹೇಳಿದೆ. ಆದರೆ ಅವರು ಸೇವಂತಿಗೆ ಹೂವನ್ನು ಕೂಡ ಬೀಳಿಸಿದ್ರು ಬಲಗಡೆ. ತುಂಬಾ ಖುಷಿಯಾಯಿತು ಸ್ನೇಹಿತರೆ. ಹೇಳ್ಬೇಕು ಅಂತಂದರೆ ರಾಯರನ್ನ ಪೂಜಿಸೋದೇ ಒಂದು ಖುಷಿ ಅನಿಸುತ್ತೆ. ಯಾಕಂತಂದರೆ ಇವತ್ತು ನಾವು ಬದುಕಿದ್ದೀನಿ ಅಂತ ಅಂದರೆ ಅದಕ್ಕೆ ರಾಯರು ಕೊಟ್ಟಂಥ ಒಂದು ಪುನರ್ಜನ್ಮನೇ ಕಾರಣ ಆಗಿರುತ್ತೆ. ಯಾಕಂತಂದರೆ ಇವತ್ತು ಎಷ್ಟೇ ಕಷ್ಟ ಇದ್ರೂ ಸ್ನೇಹಿತರೆ ನನಗೆ ರಾಯರಿದ್ದಾರೆ ಅನ್ನೋ ಒಂದು ಭರವಸೆ ಬಂದುಬಿಟ್ಟಿದೆ ನನಗೆ. ಏನೇ ನನ್ನ ಸಮಸ್ಯೆ ಬಂದರೂ ರಾಯರ ಹತ್ರ ಹೇಳ್ಕೊತೀನಿ. ಅವರು ನನಗೆ ಏನಾದರೂ ಒಂದು ಪರಿಹಾರನ ಯಾರ ಮುಖಾಂತರನಾದ್ರೂ ಕೊಡಿಸ್ತಾರೆ. ನೋಡಿ, ಈ ರೀತಿಯಾಗಿ ನಾನು ಫೋಟೋಕ್ಕೆ ಹೂಗಳನ್ನ ಮಡಿಸಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾನು ಹೂ ಮಡಿಸಿದ್ದೀನಿ ಸ್ನೇಹಿತರೆ. ಆಮೇಲೆ ಹೂ ಪ್ರಸಾದ ಬಿದೋಗಿತ್ತು. ನನಗೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಯಾಕಂತ ಅಂದರೆ ಮನುಷ್ಯರೇ ನಮ್ಮ ಮಾತನ್ನು ಕೇಳಲ್ಲ, ಆದರೆ ರಾಯರು ನಾವೆಲ್ಲೋ ಇರ್ತೀವಿ, ರಾಯರು ನಿಜಕ್ಕೂ ಕೇಳಿಸ್ಕೊಂಡು ನಮಗೆ
ಹೂ ಪ್ರಸಾದನ ಕೊಡ್ತಾರಲ್ಲ ತುಂಬಾ ಖುಷಿ ಆಗುತ್ತೆ. ಖಂಡಿತ ನಿಮಗೆಲ್ಲ ಯಾರಿಗಾದ್ರೂ ಹೂ ಪ್ರಸಾದ ಕೇಳಬೇಕು ಅಂತ ಇದ್ದರೆ ನಿಮ್ಮ ಮನೆ ಫೋಟೋದಲ್ಲಿ ಹೂ ಮುಡಿಸಿ ಖಂಡಿತ ಒಳ್ಳೆ ಮನಸ್ಸಿಂದ ಕೇಳಿ, ಖಂಡಿತ ರಾಯರು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ನಿಧಾನವಾಗಿ 1 ದಿನ 2 ದಿನ 3 ದಿನ ಟ್ರೈ ಮಾಡಿ ಖಂಡಿತ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಅದರಲ್ಲಿರ್ತಕ್ಕಂತಹ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೋಡಿ ಇಲ್ಲಿ ಬೀಳಿಸಿದ್ದಾರೆ. ನಾನು 1 ಕೇಳಿದೆ, ಆದರೆ ಅವರು 2 ಕೊಟ್ಟಿದ್ದಾರೆ. ಯಾಕಂದರೆ ಲೈವ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಯಾವಾಗ ಬೀಳಿಸಿದ್ರು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಮಧ್ಯಾಹ್ನ ಒಂದು 10 ನಿಮಿಷದ ಅಂತರದಲ್ಲಿ ಬೀಳಿಸಿದ್ದಾರೆ. ನೋಡಿ ರೋಸ್ ಕೇಳಿದೆ, ಅವರು 2 ಕೂಡ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸೇವಂತಿಗೆ ಹೂವಿತ್ತು, ಇಲ್ಲಿ ರೋಸ್ ಇತ್ತು, ನೋಡ್ತಿರ್ಬೋದು. ನೋಡಿ ನನಗೆ ತುಂಬ ಖುಷಿ ಆಯಿತು. ಇದಕ್ಕಿಂತ ನನಗೆ ಸಂತೋಷ, ಖುಷಿ ಬೇರೆ ಏನೂ ಬೇಕಾಗಿಲ್ಲ ಸ್ನೇಹಿತರೆ. ವಿಡಿಯೋ ನೋಡಿದ್ರಲ್ಲ, ಖಂಡಿತ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.